ಸ್ನೇಹಿತರೆ ನಮಸ್ತೆ. ಅಡಿಕೆ ತೋಟ ಮಾಡಬೇಕಾದ್ರೆ ಯಾರು ಈ ಒಂದು ಮಿಸ್ಟೇಕ್ನ ಮಾಡಬೇಡಿ. ನೋಡಿ, ನಾವು ಮಾಡಿರೋ ಮಿಸ್ಟೇಕ್ ಏನಪ್ಪ ಅಂದರೆ, ತೋಟದ ಎರಡೂ ಕಡೆ ನಾವು ದಾರಿಗೆ ಅಂತ ಜಾಗ ಬಿಟ್ಕೊಂಡಿದ್ದೀವಿ. ಟ್ರ್ಯಾಕ್ಟ್ರುಗಳಲ್ಲಿ ಮಣ್ಣು ಅಥವಾ ಗೊಬ್ಬರ ಏನಾದರೂ ತೊಗೊಂಬಂದರೆ ಟ್ರ್ಯಾಕ್ಟ್ರ್ ತಿರುಗಿಕೊಳ್ಳೋದಕ್ಕೆ ಜಾಗ ಇರಲಿ ಅಂತೇಳಿ ನೋಡಿ, ಈ ಕಡೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಲ್ಮೋಸ್ಟ್ ಒಂದು 13 ಅಡಿ ಜಾಗ ಬಿಟ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಕಡೆನೂ ಕೂಡ ಇದೇ ಥರ ಜಾಗ ಬಿಟ್ಕೊಂಡಿದ್ದೀವಿ. ನೋಡಿ, ಇದು ಇನ್ನೊಂದು ಕಡೆ. ಈ ನಮ್ಮ ಕೊನೆ ಗಿಡದಿಂದ ಕಾಂಪೌಂಡ್ಗೆ ಆಲ್ಮೋಸ್ಟ್ ಇಲ್ಲೂ 12 ಅಡಿ ಜಾಗ ಇತ್ತು. ಈ ಮಧ್ಯದಲ್ಲಿ ಮಾಡ್ತಾ ಇರೋದು ಹೊಸ್ದಾಗಿ ಮಾಡ್ತಿರೋ ಲೈನ್. ಇದು ಬಂದ್ಬಿಟ್ಟು ನಮಗಿಲ್ಲಿ ಸಮಸ್ಯೆ ಏನಪ್ಪ ಆಗ್ತಾ ಇತ್ತಂದರೆ, ನಮಗೆ ಒಂದು ಕಡೆ 12 ಅಡಿ, ಒಂದು ಕಡೆ 13 ಅಡಿ ಜಾಗ ಬಿಟ್ಟಿರೋದ್ರಿಂದ ಟ್ರ್ಯಾಕ್ಟ್ರುಗಳು ರಿವರ್ಸ್ ಹೊಡಿಯೋದಕ್ಕೆ ಕಷ್ಟ ಆಗ್ತಾಯಿತ್ತು. ನಾವು ಟ್ರ್ಯಾಕ್ಟ್ರ್ ರಿವರ್ಸ್ ಹೊಡಿಬೇಕಂದ್ರೆ ಪಕ್ಕದಲ್ಲಿ ಬೇರೆ ಹೊಲದಲ್ಲಿ ಹೋಗ್ಬಿಟ್ಟು ಹೊಡಿಬೇಕಿತ್ತು. ಸೊ ನಾವು ಎರಡು ಕಡೆ ಜಾಗ ವೇಸ್ಟ್ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಏನಕ್ಕೆ ಡಿಪೆಂಡ್ ಆಗಬೇಕು ಅಂತೇಳಿ ನಾವೀಗ ನಮ್ಮ ಹೊಲದ ಮಧ್ಯೆಯಲ್ಲಿ ದಾರಿ ಬಿಟ್ಕೋತಾ ಇದ್ದೀವಿ. ಆದರೆ ಮಧ್ಯದಲ್ಲಿ ನಮ್ಗೆ ಆಲ್ರೆಡಿ ಲಾಸ್ಟ್ ಇಯರ್ ನಾವು ಗಿಡಗಳನ್ನ ಇಟ್ಟಿರೋದ್ರಿಂದ ಈ ಮಧ್ಯದಲ್ಲಿರೋ ಗಿಡಗಳನ್ನ ಕಿತ್ಬಿಟ್ಟು ನಾವು ಈಗ ಆ ಕಡೆ ಈ ಕಡೆ ಸೈಡಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ನಾವು ಈ ಥರ ಗಿಡಗಳನ್ನ ಸೈಡಿಗೆ ಶಿಫ್ಟ್ ಮಾಡಿದ್ರೆ ನಮಗೆ ಮಧ್ಯದಲ್ಲಿ ಆಲ್ಮೋಸ್ಟ್ ನಮಗೆ 22 ಅಡಿ ಜಾಗ ಉಳ್ಕೊಳ್ಳುತ್ತೆ. ಸೊ ಟ್ರ್ಯಾಕ್ಟ್ರುಗಳೆಲ್ಲ ಆರಾಮಾಗಿ ರಿವರ್ಸ್ ಹೊಡಿಬೋದು. ಮಣ್ಣು ಹೊಡಿಯೋದಕ್ಕೆ, ಗೊಬ್ಬರ ಹೊಡಿಯೋದಕ್ಕೆ, ಅಡಿಕೆ ತುಂಬೋದಕ್ಕೆ ಯಾವುದಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ. ಅದಕ್ಕೋಸ್ಕರ ಈ 2 ಸಾಲುಗಳನ್ನ ಗಿಡಗಳನ್ನ ತೆಗೆದು ಸೈಡಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಗಿಡಗಳು ಆಲ್ರೆಡಿ 1 ವರ್ಷದ ಗಿಡ ಆಗಿರೋದ್ರಿಂದ ಕೀಳ್ಬೋದು, ಪರವಾಗಿಲ್ಲ. ಬಟ್ ನಾವು ಇನ್ನೂ ವೆಯ್ಟ್ ಮಾಡಿದ್ದಿದ್ರೆ ತುಂಬ ಸಮಸ್ಯೆ ಆಗ್ತಾಯಿತ್ತು. ನೋಡಿ, 2 ಕಡೆ ಸೈಡಿಗೆ ಈ ಸಾಲುಗಳನ್ನ, ಮಧ್ಯದಲ್ಲಿ 2 ಸಾಲುಗಳನ್ನ, ಇದೆರಡನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಕೀಳೋ ಟೈಮಲ್ಲಿ ನಾವು ಆದಷ್ಟು ಈ ಥರ ಪೂರ್ತಿ ತೆಂಡೆ ಬರೋ ಥರ ಕಿತ್ಕೋಬೇಕು. ತೆಂಡೆ ನೀಟಾಗಿ ಬಂದರೆ ಗಿಡಗಳು ನೀಟಾಗಿ ಹತ್ಕೊಳ್ಳುತ್ತೆ, ಏನಾಗಲ್ಲ. ನೋಡಿ, ಇದು ಫುಲ್ ತೆಂಡೆ ಈ ಥರ ಕಿತ್ಕೋತಾ ಇದ್ದೀವಿ ನಾವು ಮಧ್ಯೆ ಇರೋ ಗಿಡಗಳನ್ನ ಕಿತ್ತಿದ್ದಾದಮೇಲೆ ನಾವು ಆ ಗಿಡಗಳನ್ನು ಈ ಥರ ಶಿಫ್ಟ್ ಮಾಡ್ಕೋತಾ ಇದ್ದೀವಿ ಸೈಡಿಗೆ. ಗುಂಡಿಗಳು ಆಲ್ರೆಡಿ ತೆಗೆದು ಬಿಟ್ಕೊಂಡಿದ್ದೀವಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೆಕ್ಕೊಂಡಿದ್ದೀವಿ. ಹಂಗಾಗಿ ಅವನ್ನ ಶಿಫ್ಟ್ ಮಾಡ್ಕೋತಾ ಇದ್ದೀವಿ ಗಿಡಗಳನ್ನ. ನೋಡಿ, ಗಿಡಗಳು ಇಲ್ಲಿ ಮಧ್ಯೆ ಇತ್ತಲ್ಲ 2 ಸಾಲು, ಅದೆಲ್ಲ ಶಿಫ್ಟ್ ಮಾಡೋದಾಗಿದೆ. ನೋಡಿ, ಈ ಗಿಡದಿಂದ ನಮಗೆ ಆ ಗಿಡದವರೆಗೂ 22 ಅಡಿ ಜಾಗ ಬರುತ್ತೆ. ಸೊ ಮಧ್ಯೆ ಪೂರ್ತಿ ಆರಾಮಾಗಿ ಟ್ರ್ಯಾಕ್ಟ್ರುಗಳು ಓಡಾಡುತ್ತೆ. ಮತ್ತು ರಿವರ್ಸ್ ಹೊಡೆಯೋದಕ್ಕೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ದೊಡ್ಡ ಟ್ರ್ಯಾಕ್ಟ್ರುಗಳೇ ಆರಾಮಾಗಿ ಇಷ್ಟು ಜಾಗದಲ್ಲಿ ರಿವರ್ಸ್ ಹೊಡಿಬೋದು. ನಾವು ಈ ಕೆಲಸನ ತೋಟ ಸ್ಟಾರ್ಟ್ ಮಾಡೋ ಟೈಮಲ್ಲೇ ಮಾಡಿದರೆ ತುಂಬ ಈಸಿ ಆಗ್ತಿತ್ತು. ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ನಮಗೂ. ಆದರೆ ಅವಾಗ ನಮ್ಗೆ ಈ ಐಡಿಯಾ ಬಂದಿರಲಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಸೈಡಲ್ಲಿ ಜಾಗ ಬಿಟ್ಕೊಂಡ್ಬಿಟ್ಟಿದ್ವಿ. ನಾವೇನು ಯೋಚನೆ ಮಾಡಿದ್ವಿ ಅಂದರೆ, ಬರೀ ಉಳುಮೆ ಮಾಡೋದಕ್ಕೆ, ರೋಟ್ ಹೊಡಿಯೋದಕ್ಕೆ 12 ಅಡಿ 13 ಅಡಿ ಜಾಗ ಇದ್ದರೆ ಸಾಕು, ಟ್ರ್ಯಾಕ್ಟರ್ ತಿರುಗಿಕೊಳ್ಳುತ್ತೆ, ಆ ಮೈಂಡ್ ಸೆಟ್ಟಲ್ಲಿದ್ವಿ. ಬಟ್ ಆಮೇಲೆ ನಮಗೆ ಗೊತ್ತಾಯಿತು, ಮಣ್ಣು ಹೊಡಿಬೇಕು ಅಂದರೆ ಮಿನಿಮಮ್ 20 ಅಡಿ ಮೇಲೆ ಜಾಗ ಬೇಕು ಅಂತ. ಈಗ ನೋಡ್ತಿರ್ಬೋದು, ಈ ಗಿಡಗಳು ಹೊಸ್ದಾಗಿ ನಾಟಿ ಮಾಡಿರೋ ಗಿಡಗಳು. ಇವು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಿದ್ದೀವಿ. 1 ವರ್ಷದ ಗಿಡಗಳಿವು. ನೋಡೋಣ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ಗಿಡಗಳು ಏನಾಗುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ತಿಳಿಸ್ತೀವಿ. ಯಾರೂ ಕೂಡ ಈ ಥರ ಮಿಸ್ಟೇಕ್ಗಳನ್ನ ಮಾಡಬೇಡ್ರಿ. ಸ್ವಲ್ಪ ತೋಟ ಮಾಡೋ ಟೈಮಲ್ಲೇ ಸ್ವಲ್ಪ ಯೋಚನೆ ಮಾಡಿರಿ. ಈಗ ನೋಡಿ, ನಮ್ಮವೇನೋ 1 ವರ್ಷದ ಗಿಡಗಳು. ಸೊ ಆರಾಮಾಗಿ ಈಸಿಯಾಗಿ ಶಿಫ್ಟ್ ಮಾಡ್ಕೊಂಬಿಟ್ವಿ. ಒಂದು ವೇಳೆ ಇವೇ 2 ವರ್ಷ ಅಥವಾ 3 ವರ್ಷದ ಗಿಡಗಳಾಗಿದ್ದರೆ ಈ ಕಡೆ ಶಿಫ್ಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಬಿಡೋಕ್ಕೂ ಆಗ್ತಾ ಇರಲಿಲ್ಲ. ಈ ಥರ ಸಮಸ್ಯೆಗಳಾಗ್ತಾಯಿತ್ತು. ಅದರಿಂದ ತೋಟ ಮಾಡಬೇಕಾದ್ರೆ ಆದಷ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಇಲ್ಲ ಗೊತ್ತಿಲ್ಲ ಅಂದರೆ ಯಾರನ್ನಾದರೂ ಗೊತ್ತಿರೋರನ್ನ ಕೇಳಿಕೊಂಡು ತೋಟಗಳು ಮಾಡ್ಕೊಳ್ಳಿ. ಒಂದು ಸರಿ ಮಾಡಿದ್ದಾದ್ಮೇಲೆ ಮತ್ತೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಥ್ಯಾಂಕ್ ಯು.